ನಮ್ಮ ಯುವ ಜನರು ಈ ಸಹಕಾರಿ ಕಾರ್ಯಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು? ಕರ್ನಾಟಕ ರಾಜ್ಯದ ಎಲ್ಲ ಸಹಕಾರಿ ಸಂಸ್ಥೆಗಳ ಮಾತೃ ಸಂಸ್ಥೆ ಸಹಕಾರ ಮಹಾಮಂಡಳ. ರಾಜ್ಯದಲ್ಲಿ 8 ತರಬೇತಿ ಕೇಂದ್ರಗಳು ನಮ್ಮಲ್ಲಿದ್ದಾವೆ. ಆ 8 ಕೇಂದ್ರಗಳಲ್ಲೂ ಕೂಡ ನಾವು ಸಹಕಾರ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಯುವಕರು ಪ್ರತಿಯೊಬ್ಬರು ಕೂಡ ನೀವು ತಿಳ್ಕೊಳ್ಬೇಕು, 1844ರಲ್ಲಿ ಲಂಡನ್ನಲ್ಲಿ ರಾಬರ್ಟ್ ಓವನ್ ರವರು ಏನು ಶೋಷಣೆಗೊಳಗಾಗಿದ್ರು ಕಾರ್ಮಿಕರು ಕೈಗಾರಿಕೆಗಳಿಂದ, ಆವಾಗ ಒಂದು ಸಂಘ ಕಟ್ಟಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ರಾಕ್ಲೇನ್ ಅಂತಕ್ಕಂಥವ್ರು ಕಾರ್ಮಿಕರ ಸಂಘಟನೆಯನ್ನು ಕೂಡ ಮಾಡ್ತಾರೆ ಯುವಕರು. ಆ ರೀತಿ ನಮ್ಮಲ್ಲಿ ಆಹಾರ ಉತ್ಪಾದನೆ ಮಾಡಲಿಕ್ಕೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ, ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ, ಆರ್ಥಿಕವಾಗಿ ಬದುಕಲಿಕ್ಕೆ ಈ ಸಹಕಾರ ಕ್ಷೇತ್ರ ಒಂದು ಸಂಜೀವಿನಿ. ಇಲ್ಲಿ ತಪ್ಪದೆ ನಮ್ಮೆಲ್ಲ ಯುವಕರುಗಳು ಭಾಗವಹಿಸಬೇಕು, ಸಂಘಗಳಲ್ಲಿ ಸದಸ್ಯರಾಗಬೇಕು, ಸಾಲ ಸೌಲಭ್ಯಗಳನ್ನು ಪಡಿಬೇಕು, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಉಳಿತಾಯ ಭಾವನೆ ರೂಢಿಸ್ಕೊಳ್ಬೇಕು. ಆ ಮೂಲಕ ಅವರ ಸ್ವಂತ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ಸಹಕಾರ ಕ್ಷೇತ್ರ ಸಂಜೀವಿನಿಯಾಗಿದೆ. ಎಲ್ಲರೂ ಕೂಡ ತಪ್ಪದೆ ಸದಸ್ಯರಾಗಿ ಸಾಲ ಸೌಲಭ್ಯಗಳನ್ನು ಪಡೆಯಿರಿ. ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಂತು ಭಾರತ ದೇಶದ ಆರ್ಥಿಕತೆಗೆ ನೀವು ಕೂಡ ಒಂದು ಸ್ವತಂತ್ರವಾಗಿ ಬೆಂಬಲಿಸ್ತಕ್ಕಂಥದ್ದು, ನೀವು ಕೂಡ ಸಂತೋಷದ ಬದುಕ್ತಕ್ಕಂಥದ್ದಕ್ಕೆ ಸಹಕಾರ ಕ್ಷೇತ್ರ ಸಂಜೀವಿನಿಯಾಗಿದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ.